ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಫೆದರ್ ಸ್ಟಿಚ್. ಪೀಕಾಕ್ ಫೆದರ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ. ಮತ್ತು ಯಾರೆಲ್ಲ ಇನ್ನೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಈಗ ನೋಡಿ, ಇದಕ್ಕೆ ಫೆದರ್ ಸ್ಟಿಚ್ ಅಂತ ಕರೀತಾರೆ. ಪೀಕಾಕ್ ಗರಿಗಳು ಬರುತ್ತೆ ನೋಡಿ, ಆ ರೀತಿ ಬರುವಂಥ ಡಿಸೈನ್ ಇದು. ಈಗ ನೋಡಿ ತೋರಿಸ್ತೀನಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ ಇದು. ಇದಕ್ಕೆ ಇಲ್ಲಿಗೆ ಒಂದು ಗೆರೆ ಹಾಕಬೇಕು, ಕಾಣಿಸ್ತಾ ಇದೆಯಾ? ನೋಡಿ ಈ ರೀತಿ ಇಲ್ಲೊಂದು ಈ ರೀತಿ ಗೆರೆ ಹಾಕಿ ಇದಕ್ಕೆ ಈ ರೀತಿ ಕೊಟ್ಟು ಮತ್ತು ಇಲ್ಲಿ ಒಂದು ಗೆರೆಯನ್ನು ಹಾಕೋಬೇಕು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಆ್ಯಸ್ ಇಟ್ ಈಸ್ ಈ 2 ಎಳೆ ದಾರನ ತಗೊಂಡಿದ್ದೀನಿ. ನಿಮಗೆ ಯಾವುದು ಕಲರ್ ಬೇಕೋ ಆ ಕಲರಲ್ಲಿ ತಗೋಬೋದು. ನೋಡಿ ಈಗ ಇಲ್ಲಿಂದ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟು ಲಾಕ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿವರೆಗೂ ದಾರನ ತಗೊಂಡು ಪುನಃ ಇಲ್ಲಿಂದ ಇಲ್ಲಿಗೆ ದಾರನ ತಗೊಂಡು ಪುನಃ ಇದನ್ನು ವಾಪಸ್ ಇಲ್ಲಿಗೆ ತಂದು ನೋಡಿ ಈ ರೀತಿ ಮಾಡಿ ಇಲ್ಲಿಗೆ ಒಂದು ಲಾಕನ್ನು ಹಾಕೊಳ್ಳೋಣ. ನೋಡಿ ಈ ರೀತಿ ಪುನಃ ನೋಡಿ ಇವೆರಡೂ ದಾರನ ಬಿಚ್ಕೊಳ್ಳೋದಕ್ಕೆ ಬಿಡಬಾರ್ದು, ಎರಡೂ ಬರಬೇಕು. ಇಲ್ಲಿಗೆ ನಾವು ಮಧ್ಯೆ ಒಂದು ಗೆರೆ ಹಾಕೊಂಡಿದ್ವಿ ನೋಡಿ, ಅಲ್ಲಿಂದ ತೆಗೆದು ಇಲ್ಲಿ ಗೆರೆಗೆ ಹಾಕ್ಕೊಂಡು ಇದನ್ನು ವಾಪಸ್ ಈ ರೀತಿ ತರಬೇಕು. ತಂದು ಇಲ್ಲಿ ಲಾಕ್ ಮಾಡಬೇಕು. ಪುನಃ ಒಂದು ಚಿಕ್ಕ ಲಾಕನ್ನು ಕೊಟ್ಟು ಪುನಃ ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ಆ ಗೆರೆ ಮಧ್ಯ ಗೆರೆ ಇರುತ್ತೆ ನೋಡಿ, ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಈ ರೀತಿ ಇದನ್ನು ವಾಪಸ್ ಇಲ್ಲಿಗೆ ತರಬೇಕು. ಇದನ್ನು ಪೀಕಾಕ್ ಫೆದರ್ ಸ್ಟಿಚ್ ಅಂತ ಕರಿತೀವಿ. ನವಿಲು ಗರಿ ರೀತಿ ಬರುವಂಥ ಡಿಸೈನ್ಸ್ ಇದು. ನೋಡಿ ಇದನ್ನು ದೂರನೇ ಬರುತ್ತೆ. ಇದು ಜಾಸ್ತಿ ಹತ್ರ ಏನು ಬರೋದಿಲ್ಲ. ಡಿಸೈನ್ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ರೀತಿ ನೀವು ಡಿಸೈನ್ಸ್ ಒಂದು ನವಿಲನ್ನು ಡಿಸೈನ್ ಮಾಡಬೇಕಾದ್ರೆ ಅದ್ರ ತುಂಬ ಗರಿಗಳು ಬರುತ್ತೆ ನೋಡಿ, ಅದಕ್ಕೆ ಇದು ತುಂಬಾ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಬಿಟ್ಕೊಂಡಾಗ ನೀವು 2 ದಾರ ಎಳೆಯನ್ನು ಸೇರಿಸ್ಕೋಬೇಕು. ಈ ರೀತಿ ಒಂದು ಬಿಟ್ಟು ಒಂದು ತಗೊಂಡ್ರು ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ನೋಡಿ ಈ ರೀತಿ ದೂರನೇ ಬರುತ್ತೆ. ನೋಡಿ ಈ ರೀತಿ ಬಂದಾಗ ಅದನ್ನು ತೆಗೆದುಬಿಟ್ಟು ನಾನು ಸುಮಾರು ಸತಿ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಆಗುತ್ತೆ. ಈ ರೀತಿ ಆದಾಗ ನಾವು 2 ದಾರನೂ ಬಿಟ್ಟು ಪುನಃ ಹೊಸ್ದಾಗೇ ಇಲ್ಲಿ ನೋಡಿ ಇದನ್ನು ಹೊಸ್ದಾಗೇ 2 ದಾರನೂ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದನ್ನು ಈ ರೀತಿ ವಾಪಸ್ ತಂದು ಇಲ್ಲಿಗೆ ಸ್ಟಿಚ್ಚನ್ನು ಹಾಕೊಳ್ಳೋಣ. ಈ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿಂದ ನೋಡಿ ಇಲ್ಲಿಗೆ ನೋಡಿ ಇದು 2 ದಾರನೂ ತೆಗೆದು ಇಲ್ಲಿಂದ ಇದನ್ನು ವಾಪಸ್ ತಂದು ಇಲ್ಲಿ ಲಾಕ್ ಮಾಡಿ ಪುನಃ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಚಿಕ್ಕ ಲಾಕನ್ನು ಕೊಟ್ಕೋಬೇಕು. ಪುನಃ ಇಲ್ಲಿಗೆ ಹಾಕೊಂಡು ಪುನಃ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಸೇಮ್ ನವಿಲು ಗರಿ ಏನು ಬರುತ್ತೆ ನೋಡಿ, ಅದೇ ರೀತಿ ಬರುತ್ತೆ ಇದು. ನೋಡಿ ಆ ರೀತಿ ಆದಾಗ ಇದು ಏನಾಗುತ್ತೆ, ನಾವೇನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀವಲ್ಲ ಅದ್ರ ದಾರನೂ ಒಂದು ಸತಿ ಸಿಕ್ಕಾಕೊಂಡು ಜೊತೆಲಿ ಬಂದ್ಬಿಟ್ಟಿರುತ್ತೆ. ಆಗ ನೀವೇನು ಮಾಡಬೇಕು, ಅದ್ರ ಸಮೇತ ನೀವು ಸ್ಟಿಚ್ ಮಾಡಬಾರ್ದು. ಪುನಃ ಅದನ್ನು ಬಿಟ್ಟರೆ ನೀವು ಫಸ್ಟಿಂದ ಪುನಃ ತೆಗೆದು ನಾವು ಮಾಡ್ಕೋಬೋದು. ನೋಡಿ ಈಗ ಇಲ್ಲಿ ಏನು ನಾವು ಇದು ಮಾಡಿರ್ತೀವಲ್ಲ ಅಲ್ಲಿಂದ ಪುನಃ ನಾವು ಇಲ್ಲಿಗೆ ಕೊಟ್ಕೋಬೇಕು. ಈಗ ಇದೇ ದಾರನ ವಾಪಸ್ ತಗೊಂಡು ಇಲ್ಲಿಗೆ ಬಂದು ಲಾಕ್ ಮಾಡ್ಕೊಂಡು ಪುನಃ ಇದನ್ನು ಲಾಕ್ ಮಾಡ್ಕೋಬೇಕು. ಇದು ಕೊನೆ ಸ್ಟಿಚ್ಚು ನೋಡಿ. ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿಗೆ ಹಾಕೊಂಡು ಇದನ್ನು ವಾಪಸ್ ಇದೇ ರೀತಿ ಇದನ್ನು ವಾಪಸ್ ಇಲ್ಲಿ ಬಂದು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬರುತ್ತೆ. ಈಗ ಇದಿಷ್ಟು ಆಯಿತು. ಈಗ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಫುಲ್ ಲಾಕ್ ಮಾಡ್ಕೊಂಡು ನಾವು ಇದಕ್ಕೆ ಬೇಕಂದರೆ ಔಟ್ಲೈನನ್ನು ಕೊಟ್ಕೋಬೋದು.
ಔಟ್ಲೈನ್ ಕೊಟ್ಟಾಗ ನೋಡಿ ಇದನ್ನು ಫಸ್ಟ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನಮಗೆ ಬೇಕಂದರೆ ಬೇರೆ ಕಲರಲ್ಲಿ ನಾವು ಇದಕ್ಕೆ ಔಟ್ಲೈನ್ ಕೊಡ್ಬೋದು. ನೋಡಿ ಇದಿಷ್ಟು ಫೆದರ್ ಸ್ಟಿಚ್ ಅಂತ ಕರಿತೀವಿ. ಈಗ ನಾನು ಇದಕ್ಕೆ ಔಟ್ಲೈನ್ ಕೊಡ್ತೀನಿ ನೋಡಿ. ಈಗ ಇದಕ್ಕೆ ನಾವು ಔಟ್ಲೈನನ್ನು ಕೊಟ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೊಂಡು ನೋಡಿ ಪುಟ್ಟ ಪುಟ್ಟದಾಗಿ ನಾವು ಏನು ಇದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವಲ್ವ ನಾವು ಇದಕ್ಕೆ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ನೀವು ಚಿಕ್ಕ ಚಿಕ್ಕ ಚೈನ್ ಸ್ಟಿಚ್ ಹಾಕಿ ಇದಕ್ಕೆ ಒಂದು ಔಟ್ಲೈನ್ ಕೊಟ್ಟಾಗ ಈ ಡಿಸೈನು ಪೂರ್ತಿ ಫಿಲ್ ಆಗುತ್ತೆ. ಫಿಲ್ ಆದಾಗ ನಿಮಗೆ ಅದ್ರ ಡಿಸೈನ್ ಏನಿದೆ ಅದು ಕಂಪ್ಲೀಟಾಗಿ ನಿಮಗೆ ಕಾಣಿಸುತ್ತೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಇದಕ್ಕೆ ಔಟ್ಲೈನನ್ನು ಕೊಟ್ಕೊಂಡು ಬರೋಣ. ಪುಟ್ಟದಾಗಿ ಔಟ್ಲೈನ್ ನೋಡಿ. ನಿಧಾನವಾಗಿ ಚಿಕ್ಕ ಚಿಕ್ಕದಾಗಿ ಬರಬೇಕು, ತೀರಾ ದೊಡ್ಡದು ಮಾಡಬೇಡಿ. ಮತ್ತು ಇಲ್ಲಿ ಏನು ಹೋಲಾಗಿರುತ್ತೆ ನೋಡಿ, ನಾವು ಇದೆಲ್ಲ ದಾರವನ್ನು ಎಳೆದು ಹಾಕಿ ಮಾಡಿದಾಗ ಹೋಲ್ ಇರುತ್ತೆ ನೋಡಿ, ಹೋಲೆಲ್ಲ ಕಂಪ್ಲೀಟಾಗಿ ಫಿಲ್ ಆಯ್ತಾ ಬರುತ್ತೆ. ಆಗ ಇಲ್ಲಿ ಒಂದು ಡಿಸೈನು ನಿಮಗೆ ಗೊತ್ತಾಗುತ್ತೆ. ಇದನ್ನು ಸ್ಟೋನ್ ಅಂಟಿಸಿ ನಾವು ಯಾವ ರೀತಿ ಪ್ರೊಫೆಷನಲ್ ಆಗಿ ನಾವು ಬ್ಲೌಸ್ಗೆ ಮಾಡುವಾಗ ಫೆದರ್ ಸ್ಟಿಚ್ಚನ್ನು ಯಾವ ರೀತಿ ಮಾಡ್ತೀವಿ ಅಂತ ನಾನು ಮುಂದಿನ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಇದು ನಿಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ತೋರಿಸ್ತಾ ಇರುವಂಥ ಡಿಸೈನ್ ಇದು ನೋಡಿ. ಪ್ರಾಕ್ಟೀಸ್ ಆಗಲಿ ಅಂತೇಳಿ ಈ ಡಿಸೈನನ್ನು ತೋರಿಸ್ತಾ ಇರುವಂಥದ್ದು. ತುಂಬ ಈಸಿಯಾಗಿ ಮಾಡ್ಬೋದು. ಇವೆಲ್ಲ ಕಲ್ತ್ಕೊಂಡಾಗ ನೀವು ಬ್ಲೌಸ್ಗೆ ಡಿಸೈನ್ ಏನು ಮಾಡ್ತೀರಲ್ಲ ಆಗ ನೀಟಾಗಿ ಮಾಡ್ಬೋದು. ಜೊತೆಗೆ ಯಾವುದೇ ಭಯ ಇಲ್ಲದೆ ಬ್ಲೌಸ್ ಮೇಲೆ ಮಾಡೋಕ್ಕೆ ನಿಮಗೆ ಧೈರ್ಯ ಬರುತ್ತೆ. ನೀವು ಪ್ರಾಕ್ಟೀಸ್ ಇಲ್ಲ ಡೈರೆಕ್ಟಾಗಿ ನಾವು ಬ್ಲೌಸ್ ಮೇಲೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದು ಫುಲ್ಲು ಪ್ರಾಕ್ಟೀಸ್ ಇರಬೇಕು ನಿಮಗೆ. ಫುಲ್ ಪ್ರಾಕ್ಟೀಸ್ ಇದ್ದಾಗ ಮಾತ್ರ ನಿಮಗೆ ಇದು ಸಾಧ್ಯ ಆಗುವಂಥದ್ದು. ತುಂಬ ಫಿನಿಶಿಂಗು ನೀಟಾಗಿ ಬರುತ್ತೆ. ನೀವು ಧೈರ್ಯವಾಗಿ ಬೇರೆಯವ್ರಿಗೂ ನೀವು ಮಾಡಿಕೊಡ್ಬೋದು. ಈಗ ನೋಡಿ ಇಲ್ಲಿಗೆ ನಾನು ಒಂದು ಗೆರೆ ಹಾಕಿದ್ದೆ ನೋಡಿ ಫೆದರ್ ಸ್ಟಿಚ್ ಹಾಕೋದಕ್ಕೆ. ಇಲ್ಲಿಗೂ ನಾನು ಇದನ್ನು ಔಟ್ಲೈನನ್ನು ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿಂದ ಈಗ ನಿಮಗೆ ಕಾಣಿಸುತ್ತೆ. ಈಗ ನವಿಲು ಗರಿ ಯಾವ ರೀತಿ ಇರುತ್ತೆ ಅಲ್ಲಿ ಆ ರೀತಿಯೇ ಕಾಣಿಸುತ್ತೆ. ಈಗ ನೋಡಿ ಇದಕ್ಕೆ ನಾನು ನಾಟನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ. ಇಷ್ಟು ಫುಲ್ಲಾಗಿ ಇಷ್ಟು ನಾವು ಇಲ್ಲಿಗೆ ಒಂದು ಕುಂದನನ್ನು ಪೇಸ್ಟ್ ಮಾಡಿ ನಂತರ ಈ ಡಿಸೈನನ್ನು ಮಾಡುವಂಥದ್ದು. ನಾನು ಡಬಲ್ ಕಲರಲ್ಲಿ ಯೂಸ್ ಮಾಡಿದ್ದೀನಿ. ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ಜೊತೆ ಹಂಚ್ಕೋಬೇಕು. ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗಿದೆಯಾ ಇಲ್ವಾ ಅಂತೇಳಿ. ಇದನ್ನು ನೀವು ಒಂದು 10-20 ಟೈಮ್ಸ್ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಬೇಗನೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಬೇಸಿಕ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಆದಷ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಖಂಡಿತ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.